ಇನ್ನು ಹಾಸನದಲ್ಲಿ ನಾಳೆ ಕಾಂಗ್ರೆಸ್ ಸಮಾವೇಶವನ್ನ ಮಾಡ್ತಾ ಇರೋದು. ಈ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಅವರು ಕಿಡಿಕಾರಿದ್ದಾರೆ. ಇಂಥದ್ದು ಒಂದಲ್ಲ 10 ಸಮಾವೇಶ ಮಾಡಲಿ ಹಾಸನದಲ್ಲಿ ಕಾಂಗ್ರೆಸ್ನವರು. ಕಾಂಗ್ರೆಸ್ನ ಸಮಾವೇಶಕ್ಕೆ ನಾವು ಹೆದರೋದಿಲ್ಲ. ದೇವೇಗೌಡರು ಇರೋವರೆಗೂ ಇವರು ಏನು ಮಾಡೋದಕ್ಕೆ ಆಗೋದಿಲ್ಲ. ಇಂಥ 10 ಸಮಾವೇಶ ಒಂದು ತಿಂಗಳಿಗೆ ಮಾಡ್ತಾನೆ ಇರಲಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನವದೆಹಲಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಎಚ್.ಡಿ. ರೇವಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನ ಸಮಾವೇಶಕ್ಕೆ ಎಚ್.ಡಿ. ರೇವಣ್ಣ ಅವರು ಕಿಡಿಕಾರಿದ್ದಾರೆ. ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಬೃಹತ್ ಸಮಾವೇಶ ಹಮ್ಮಿಕೊಂಡಿರುವಂಥದ್ದು. ಒಂದು ರೀತಿ JDS ಭದ್ರಕೋಟೆಯನ್ನು ಬೇಧಿಸ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಮಾವೇಶ ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಹಾಗೂ ಹಿರಿಯ ನಾಯಕರಾದಂತಹ ಎಚ್.ಡಿ. ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡ್ಸೋಣ. ಸರ್, ಮೊದಲಿಗೆ ಕಾಂಗ್ರೆಸ್ ಭದ್ರಕೋಟೆಯನ್ನು ಭೇದಿಸಲಿಕ್ಕೆ ಕಾಂಗ್ರೆಸ್ನಲ್ಲಿ ಸಮಾವೇಶ ಆದರೂ ಸಿದ್ದರಾಮೋತ್ಸವದ ರೀತಿ ಸಮಾವೇಶ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಮಾಡಲಿ ಸರ್, ಇನ್ನೂ 10 ಸಮಾವೇಶ ಮಾಡಲಿ, ನಾವೇನು ಅದಕ್ಕೇನು ಎದೆಗುಂದೋದಿಲ್ಲ. ನಾವು ಈ ಜಿಲ್ಲೆ ದೇವೇಗೌಡರು ಬದುಕಿರೋರಿಗೆ ಯಾರೇನೂ ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಈಗ ಹೋದ ಸಾರಿ ಕುಮಾರಣ್ಣನ ಸರ್ಕಾರ ಹೋದ ದಿವಸದಿಂದ ಕಾಂಗ್ರೆಸ್ನವ್ರು ಹಾಸನದಲ್ಲಿ JDS ತೆಗಿಲೇಬೇಕು ಅಂತ ಬಂದ್ರಪ್ಪ. ಏನಾಯಿತು? 7ರಲ್ಲಿ 1 ಸೀಟ್ ಗೆದ್ರಷ್ಟೇ. ಏನು ಹೆದರಿಕೊಂಡು ಓಡೋಗ್ತೀವ? ಇವೆಲ್ಲ ನಾವು ಜೀವನದಲ್ಲಿ ಹೆದರುವಂಥ ಇದಿಲ್ಲ. ಇವಕ್ಕೆಲ್ಲ ಉತ್ತರನ 2028 ಚುನಾವಣೆ ಬರುತ್ತೆ, ಅದರಲ್ಲಿ ಉತ್ತರ ಕೊಡ್ತೀವಿ. ಸರ್, ಹಾಸನದಲ್ಲೇ ಸಮಾವೇಶ ಯಾಕೆ? ನಿಮ್ಮ ಟಾರ್ಗೆಟ್ ಏನಾದರೂ ಮಾಡ್ತಾ ಇದ್ದಾರೆ? ಏನು ಟಾರ್ಗೆಟ್ ಮಾಡಿದ್ರು ಮಾಡಲಿ, ಸಂತೋಷ. ಆ ಜಿಲ್ಲೆಗೆ 50 ವರ್ಷದಲ್ಲಿ ಏನೂ ಮಾಡಿಲ್ಲ, ಈಗಲಾದ್ರು ಕೆಲಸ ಮಾಡಲಿ, ಅಧಿಕಾರ ಐತಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಗೊಂದಲ ಕೂಡ ಆಗ್ತಾ ಇದೆ. ಅದನ್ನು ಅವ್ರಿಗೆ ಬಿಟ್ಟು ಸರ್, ಅವ್ರ ಪಕ್ಷದ್ದು ನನಗೆ ಆಗಬೇಕು. ಇದಿಷ್ಟು ಮಾಜಿ ಸಚಿವರಾದಂತಹ ಎಚ್.ಡಿ. ರೇವಣ್ಣ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನರದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಅಟ್ಯಾಕ್ಗಳು ಆಗ್ತಾ ಇರೋದು, ಈ ದಾಳಿಯನ್ನ ಖಂಡಿಸಿ ರಾಜ್ಯದ ಹಲವು ಕಡೆ ಪ್ರತಿಭಟನೆಗಳು ನಡೀತಾ ಇದೆ. ಬಳ್ಳಾರಿ ಬಂದ್ಗೆ ಕರೆಯನ್ನ ನೀಡಲಾಗಿದೆ ದೇಶಭಕ್ತ ನಾಗರಿಕ ವೇದಿಕೆಯಿಂದ. ಈ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾಕಾರರ ನಡುವೆ ಸಂಘರ್ಷವೇ ಆಗಿದೆ. ಅಂಗಡಿ ಬಂದ್ ಮಾಡಿಸುವ ವಿಚಾರಕ್ಕೆ ಈ ರೀತಿಯ ಘರ್ಷಣೆ, ಮಾತಿನ ಚಕಮಕಿ ನಡೆದಿರೋದು. ಬಂದ್ಗೆ ವಿವಿಧ ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿರೋದು. ಯುನೈಸ್ ಸರ್ಕಾರದ ವಿರುದ್ಧ ಹಿಂದೂಗಳು ರೋಷಾವೇಶದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೇಸರಿ ಧ್ವಜ ಹಿಡಿದು ಬೈಕ್ ರ್ಯಾಲಿ, ಮೆರವಣಿಗೆಯನ್ನ ನಡೆಸಿದ್ದಾರೆ ದೇಶಭಕ್ತ ನಾಗರಿಕ ವೇದಿಕೆ ಬಳ್ಳಾರಿಯಲ್ಲಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದಾಳಿ, ದೌರ್ಜನ್ಯವನ್ನ ಖಂಡಿಸಿ ಬಳ್ಳಾರಿಯಲ್ಲಿ ಪ್ರತಿಭಟನೆ ನಡೀತಾ ಇರೋದು. ಈ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾಕಾರರ ನಡುವೆ ಸಂಘರ್ಷವೇ ಆಗಿದೆ. ಕಾರಣ ಅಂಗಡಿ ಬಂದ್ ಮಾಡಿಸುವ ವಿಚಾರಕ್ಕೆ ಈ ಘರ್ಷಣೆ ಆಗಿರೋದು. ರಾಜ್ಯದ ಹಲವು ಕಡೆ ಈ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ ಆಗ್ತಾ ಇದೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಮಂಗಳೂರು, ಮತ್ತೊಂದು ಕಡೆ ಬಳ್ಳಾರಿ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇವತ್ತು ಅನೇಕ ಹಿಂದೂ ಸಂಘಟನೆಗಳು ಈ ರೀತಿಯ ಪ್ರತಿಭಟನೆಗೆ ಕರೆ ಕೊಟ್ಟಿರೋದು. ಸದ್ಯಕ್ಕೆ ಬಳ್ಳಾರಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ದೇಶಭಕ್ತ ನಾಗರಿಕ ವೇದಿಕೆ ಮತ್ತು ಹಲವು ಹಿಂದೂ ಸಂಘಟನೆಗಳು ಕೂಡ ಈ ಪ್ರತಿಭಟನೆಗೆ ಬೆಂಬಲವನ್ನ ನೀಡಿರೋದು. ಮತ್ತೊಂದು ಕಡೆ ಮಂಗಳೂರಿನಲ್ಲಿಯೂ ಕೂಡ ಅನೇಕ ಹಿಂದೂ ಪರ ಸಂಘಟನೆಗಳು ಈ ಪ್ರತಿಭಟನೆಯನ್ನ ಮಾಡ್ತಾ ಇವೆ. ಹಾಸನದಲ್ಲಿ ನಾಳೆ ಕಾಂಗ್ರೆಸ್ ಸಮಾವೇಶವನ್ನ ಮಾಡ್ತಾ ಇರೋದು. ಈ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಅವರು ಕಿಡಿಕಾರಿದ್ದಾರೆ. ಇಂಥದ್ದು ಒಂದಲ್ಲ 10 ಸಮಾವೇಶ ಮಾಡಲಿ ಹಾಸನದಲ್ಲಿ ಕಾಂಗ್ರೆಸ್ನವರು. ಕಾಂಗ್ರೆಸ್ನ ಸಮಾವೇಶಕ್ಕೆ ನಾವು ಹೆದರೋದಿಲ್ಲ.
ದೇವೇಗೌಡರು ಇರೋವರೆಗೂ ಇವರು ಏನು ಮಾಡೋದಕ್ಕೆ ಆಗೋದಿಲ್ಲ. ಇಂಥ 10 ಸಮಾವೇಶ ಒಂದು ತಿಂಗಳಿಗೆ ಮಾಡ್ತಾನೆ ಇರಲಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನವದೆಹಲಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಎಚ್.ಡಿ. ರೇವಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನ ಸಮಾವೇಶಕ್ಕೆ ಎಚ್.ಡಿ. ರೇವಣ್ಣ ಅವರು ಕಿಡಿಕಾರಿದ್ದಾರೆ. ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಬೃಹತ್ ಸಮಾವೇಶನ ಹಮ್ಮಿಕೊಂಡಿರುವಂಥದ್ದು ಒಂದು ರೀತಿ JDS ಭದ್ರಕೋಟೆಯನ್ನು ಬೇಸಿಸ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಮಾವೇಶ ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಹಾಗೂ ಹಿರಿಯ ನಾಯಕರಾದಂತಹ ಎಚ್.ಡಿ. ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡ್ಸೋಣ. ಸರ್, ಮೊದಲಿಗೆ ಕಾಂಗ್ರೆಸ್ ಭದ್ರಕೋಟೆಯನ್ನು ಭೇದಿಸಲಿಕ್ಕೆ ಕಾಂಗ್ರೆಸ್ನಲ್ಲಿ ಸಮಾವೇಶ ಆದರೂ ಸಿದ್ದರಾಮೋತ್ಸವದ ರೀತಿ ಸಮಾವೇಶ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಮಾಡಲಿ ಸರ್, ಇನ್ನೂ 10 ಸಮಾವೇಶ ಮಾಡಲಿ, ನಾವೇನು ಅದಕ್ಕೇನು ಎದೆಗುಂದೋದಿಲ್ಲ. ನಾವು ಈ ಜಿಲ್ಲೆ ದೇವೇಗೌಡರು ಬದುಕಿರೋರಿಗೆ ಯಾರೇನೂ ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಈಗ ಹೋದ ಸಾರಿ ಕುಮಾರಣ್ಣನ ಸರ್ಕಾರ ಹೋದ ದಿವಸದಿಂದ ಕಾಂಗ್ರೆಸ್ನವ್ರು ಹಾಸನದಲ್ಲಿ JDS ತೆಗಿಲೇಬೇಕು ಅಂತ ಬಂದ್ರಪ್ಪ. ಏನಾಯಿತು? 7ರಲ್ಲಿ 1 ಸೀಟ್ ಗೆದ್ರಷ್ಟೇ. ಏನು ಹೆದರ್ಕೊಂಡು ಓಡೋಗ್ತೀವ? ಇವೆಲ್ಲ ನಾವು ಜೀವನದಲ್ಲಿ ಹೆದರುವಂಥ ಇದಿಲ್ಲ. ಇವಕ್ಕೆಲ್ಲ ಉತ್ತರನ 2028 ಚುನಾವಣೆ ಬರುತ್ತೆ, ಅದರಲ್ಲಿ ಉತ್ತರ ಕೊಡ್ತೀವಿ. ಸರ್, ಹಾಸನದಲ್ಲೇ ಸಮಾವೇಶ ಯಾಕೆ? ನಿಮ್ಮ ಟಾರ್ಗೆಟ್ ಏನಾದರೂ ಮಾಡ್ತಾ ಇದ್ದಾರೆ? ಏನು ಟಾರ್ಗೆಟ್ ಮಾಡಿದ್ರು ಮಾಡಲಿ, ಸಂತೋಷ. ಆ ಜಿಲ್ಲೆಗೆ 50 ವರ್ಷದಲ್ಲಿ ಏನೂ ಮಾಡಿಲ್ಲ, ಈಗಲಾದ್ರು ಕೆಲಸ ಮಾಡಲಿ, ಅಧಿಕಾರ ಐತಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಗೊಂದಲ ಕೂಡ ಆಗ್ತಾ ಇದೆ. ಅದನ್ನು ಅವ್ರಿಗೆ ಬಿಟ್ಟು ಸರ್, ಅವ್ರ ಪಕ್ಷದ್ದು ನನಗೆ ಆಗಬೇಕು. ಇದಿಷ್ಟು ಮಾಜಿ ಸಚಿವರಾದಂತಹ ಎಚ್.ಡಿ. ರೇವಣ್ಣ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನರದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್. ಹಾಸನದಲ್ಲಿ ನಾಳೆ ಕಾಂಗ್ರೆಸ್ ಸಮಾವೇಶವನ್ನ ಮಾಡ್ತಾ ಇರೋದು. ಈ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಅವರು ಕಿಡಿಕಾರಿದ್ದಾರೆ. ಇಂಥದ್ದು ಒಂದಲ್ಲ 10 ಸಮಾವೇಶ ಮಾಡಲಿ ಹಾಸನದಲ್ಲಿ ಕಾಂಗ್ರೆಸ್ನವರು. ಕಾಂಗ್ರೆಸ್ನ ಸಮಾವೇಶಕ್ಕೆ ನಾವು ಹೆದರೋದಿಲ್ಲ, ದೇವೇಗೌಡರು ಇರೋವರೆಗೂ ಇವರು ಏನು ಮಾಡೋದಕ್ಕೆ ಆಗೋದಿಲ್ಲ. ಇಂಥ 10 ಸಮಾವೇಶ ಒಂದು ತಿಂಗಳಿಗೆ ಮಾಡ್ತಾನೆ ಇರಲಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನವದೆಹಲಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಎಚ್.ಡಿ. ರೇವಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನ ಸಮಾವೇಶಕ್ಕೆ ಎಚ್.ಡಿ. ರೇವಣ್ಣ ಅವರು ಕಿಡಿಕಾರಿದ್ದಾರೆ. ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಬೃಹತ್ ಸಮಾವೇಶನ ಹಮ್ಮಿಕೊಂಡಿರುವಂಥದ್ದು ಒಂದು ರೀತಿ JDS ಭದ್ರಕೋಟೆಯನ್ನು ಬೇಸಿಸ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಮಾವೇಶ ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಹಾಗೂ ಹಿರಿಯ ನಾಯಕರಾದಂತಹ ಎಚ್.ಡಿ. ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡ್ಸೋಣ. ಸರ್, ಮೊದಲಿಗೆ ಕಾಂಗ್ರೆಸ್ ಭದ್ರಕೋಟೆಯನ್ನು ಭೇದಿಸಲಿಕ್ಕೆ ಕಾಂಗ್ರೆಸ್ನಲ್ಲಿ ಸಮಾವೇಶ ಆದರೂ ಸಿದ್ದರಾಮೋತ್ಸವದ ರೀತಿ ಸಮಾವೇಶ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಮಾಡಲಿ ಸರ್, ಇನ್ನೂ 10 ಸಮಾವೇಶ ಮಾಡಲಿ, ನಾವೇನು ಅದಕ್ಕೇನು ಎದೆಗುಂದೋದಿಲ್ಲ. ನಾವು ಈ ಜಿಲ್ಲೆ ದೇವೇಗೌಡರು ಬದುಕಿರೋರಿಗೆ ಯಾರೇನೂ ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಈಗ ಹೋದ ಸಾರಿ ಕುಮಾರಣ್ಣನ ಸರ್ಕಾರ ಹೋದ ದಿವಸದಿಂದ ಕಾಂಗ್ರೆಸ್ನವ್ರು ಹಾಸನದಲ್ಲಿ JDS ತೆಗಿಲೇಬೇಕು ಅಂತ ಬಂದ್ರಪ್ಪ. ಏನಾಯಿತು? 7ರಲ್ಲಿ 1 ಸೀಟ್ ಗೆದ್ರಷ್ಟೇ. ಏನು ಹೆದರ್ಕೊಂಡು ಓಡೋಗ್ತೀವ? ಇವೆಲ್ಲ ನಾವು ಜೀವನದಲ್ಲಿ ಹೆದರುವಂಥ ಇದಿಲ್ಲ. ಇವಕ್ಕೆಲ್ಲ ಉತ್ತರನ 2028 ಚುನಾವಣೆ ಬರುತ್ತೆ, ಅದರಲ್ಲಿ ಉತ್ತರ ಕೊಡ್ತೀವಿ. ಸರ್, ಹಾಸನದಲ್ಲೇ ಸಮಾವೇಶ ಯಾಕೆ? ನಿಮ್ಮ ಟಾರ್ಗೆಟ್ ಏನಾದರೂ ಮಾಡ್ತಾ ಇದ್ದಾರೆ? ಏನು ಟಾರ್ಗೆಟ್ ಮಾಡಿದ್ರು ಮಾಡಲಿ, ಸಂತೋಷ. ಆ ಜಿಲ್ಲೆಗೆ 50 ವರ್ಷದಲ್ಲಿ ಏನೂ ಮಾಡಿಲ್ಲ, ಈಗಲಾದ್ರು ಕೆಲಸ ಮಾಡಲಿ, ಅಧಿಕಾರ ಐತಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಗೊಂದಲ ಕೂಡ ಆಗ್ತಾ ಇದೆ. ಅದನ್ನು ಅವ್ರಿಗೆ ಬಿಟ್ಟು ಸರ್, ಅವ್ರ ಪಕ್ಷದ್ದು ನನಗೆ ಆಗಬೇಕು. ಇದಿಷ್ಟು ಮಾಜಿ ಸಚಿವರಾದಂತಹ ಎಚ್.ಡಿ. ರೇವಣ್ಣ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನರದೇಶ್ವರ್ ಜೊತೆ ನಟೇಶ್ ರಾಜಣ್ಣ.